ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಾಕ್ಷಾಯಿಣಿ ಬಂಜಾರ ಚಾನಲ್ಗೆ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಮೋಸನ ಯಾವ ರೀತಿ ಮಾಡೋದಂತ ಹೇಳಿ ನಿಮಗೂ ತಿಳಿಸ್ಕೊಡ್ತೀನಿ. ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದರಲ್ಲಿ ಧನಿಯಾ, ಜೀರಿಗೆ, ಸೋಂಪು ಕಾಳು, ಹಾಗೆ ಒಂದು 4 ಲವಂಗ, ಒಂದು 5ರಿಂದ 7 ಮೆಣಸಿನಕಾಳು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಸ್ನೇಹಿತರೆ. ಹಾಗೆ ಅದರಲ್ಲಿ ಒಂದು ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ, ಅದನ್ನು ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದನ್ನು ಸೈಡ್ಗಿಡಿ, ತಣ್ಣಗಾಗೋ ತನಕ. ನಾನಿವಾಗ ಹಿಟ್ಟನ್ನು ಮೈದಾನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಓಂಕಾಳು ಮತ್ತು ಉಪ್ಪನ್ನು ಹಾಕ್ಕೊಂಡು ನಾದ್ಕೊಂಡಿದ್ದೀನಿ. ಇವಾಗ ನಾವು ಹುರ್ಕೊಂಡ್ವಲ್ಲ, ಅದನ್ನು ತರಿಯಾಗಿ ರುಬ್ಕೊಳ್ಳಿ, ಇಲ್ಲ ಕುಟ್ಕೋಬೇಕು. ಇವಾಗ ಒಂದು 4ರಿಂದ 5 ಆಲೂಗಡ್ಡೆನ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ನಾನು. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಗಂಟು ಇರಬಾರ್ದು, ಆ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಕುಟ್ಕೊಂಡಿದ್ವಲ್ಲ ತರಿಯಾಗಿ, ಆ ಮಸಾಲೆನ ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಅರಿಶಿನ, ನಿಮಗೆ ರುಚಿಗೆ ಎಷ್ಟು ಬೇಕೋ ಉಪ್ಪು ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನು ಧನಿಯಾ ಮತ್ತು ಒಣಮೆಣಸಿನ ಪುಡಿ ಹಾಕ್ಕೊಳ್ಳಿ. ಮತ್ತು ಇವಾಗ ಇದಕ್ಕೆ ಹಸಿ ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು, ಹಸಿ ಶುಂಠಿನ. ಹಾಗೆ ಹಸಿಮೆಣಸಿನ್ಕಾಯಿ 1-2, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ 2 ಸ್ಪೂನು ಕಾರ್ನ್ಫ್ಲೋರನ್ನು ಕೂಡ ಹಾಕ್ಕೊಳ್ತಿದ್ದೀನಿ. 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದು ಸ್ಪೂನಿಂದ ಆಗಲ್ಲ ಸ್ನೇಹಿತರೆ, ಕೈಯಿಂದನೇ ನೀಟಾಗಿ ಕಲಿಸ್ಕೊಳ್ಳಿ ನೀವು. ನೋಡಿ, ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ತಗೊಳ್ಳಿ. ಲಟ್ಟಿಸ್ಕೊಳ್ತಿದ್ದೀನಿ, ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು. ನೋಡಿ, ತೆಳ್ಳಗೆ ಲಟ್ಟಿಸ್ಕೊಳ್ಳಿ ಸ್ನೇಹಿತರೆ. ಇವಾಗ ಇದ್ರ ಮೇಲೆ ನಾವು ಕಲಸಿಟ್ಕೊಂಡ್ವಲ್ವ, ಆಲೂಗಡ್ಡೆನ ನಾವು ಇದ್ರ ಮೇಲೆ ಹಾಕ್ಕೊಳ್ಳೋಣ. ಅಂದರೆ ಪೂರ್ತಿ ಚಪಾತಿ ಸ್ಪ್ರೆಡ್ ಮಾಡಬೇಕು. ಎಲ್ಲ ಕಡೆ ನೀಟಾಗಿ ಹಾಕ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಬೇಕಂದರೆ ಇನ್ನು ಜಾಸ್ತಿನೇ ಹಾಕ್ಕೋಬೋದು. ನಾನೇನು ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಇನ್ನು ಜಾಸ್ತಿನೇ ಹಾಕ್ಕೋಬೋದು. ಜಾಸ್ತಿ ಹಾಕ್ಕೊಂಡಾಗಲೇ ತಿನ್ನುವಾಗ ಚೆನ್ನಾಗಿರುತ್ತೆ. ನಾನು 2 ಚಪಾತಿನ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಕೆಳಗೊಂದು ಹಾಕ್ಕೊಳ್ಳೋಕ್ಕೆ ಮತ್ತು ಅದ್ರ ಮಸಾಲೆ ಮೇಲೆ ಹಾಕ್ಕೊಳ್ಳಿಕ್ಕೆ ಒಂದು. ಇವಾಗ ನೋಡಿ, ಅದರ ಎಡ್ಜಸ್ ಎಲ್ಲ ಗಟ್ಟಿಯಾಗಿ ಒತ್ಕೊಳ್ಳಿ, ಅದು ಓಪನ್ ಆಗಬಾರ್ದು. ಸ್ವಲ್ಪ ಒತ್ಕೊಳ್ಳಿ. ಕೈಯಿಂದ ಆಗಿಲ್ಲಪ್ಪ ಒತ್ಕೊಳ್ಳೋಕ್ಕಂದಾಗ ನಾವು ಸ್ವಲ್ಪ ಲಟ್ಟಿಸ್ಕೊಳ್ಳಿ. ಸ್ವಲ್ಪನೇ ಲಟ್ಟಿಸ್ಕೊಳ್ಳಿ, ಹೆಚ್ಚಿಗೆ ಲಟ್ಟಿಸ್ಕೋಕೆ ಹೋಗಬೇಡಿ. ಇವಾಗ ನಾವು ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ನೋಡಿ, ನಾನು ಯಾವ ಥರ ಕಟ್ ಮಾಡ್ಕೊಳ್ತಿದ್ದೀನೋ ಆ ಥರನೂ ಕಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಕೂಡ. ಮಕ್ಕಳಿಗೆ ರುಚಿ ಬೇಕು, ಹಾಗೆ ಅದರ ಶೇಪ್ ಕೂಡ ಡಿಫ್ರೆಂಟ್ ಆಗಿರಬೇಕು. ಆವಾಗಲೇ ಮಕ್ಕಳು ಇಷ್ಟಪಟ್ಟು ತಿನ್ನೋದು ಸ್ನೇಹಿತರೆ. ನೀವು ಒಂದ್ಸಲ ಇದನ್ನು ಮಾಡಿಕೊಡಿ, ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಏನಪ್ಪ ಸ್ಟಫಿಂಗ್ ಕಾಣ್ತಿದೆ ಅಂತ ಹೇಳ್ತಿದ್ದೀರಾ? ಸ್ಟಫಿಂಗ್ ಏನು ಹೊರಗಡೆ ಬರಲ್ಲ ಸ್ನೇಹಿತರೆ. ಇದು ನೋಡಿ, ಈ ಥರ ಗಟ್ಟಿಯಾಗಿ ಒತ್ಕೊಳ್ಳಿ, 2 ಓಪನ್ ಆಗದೆ ಇರೋ ಥರ.
ನೋಡಿ ಈ ಥರ ನಾನು ಯಾವ ಥರ ಮಾಡ್ಕೊಂಡಿದ್ದೀನೋ ಆ ಥರ ಮಾಡ್ಕೊಳ್ಳಿ. ಬರೀ ಒಂದೇ ಥರ ಟ್ರಯಾಂಗಲೇ ಸಮೋಸ ತಿಂದು ಅಭ್ಯಾಸ ಇರುತ್ತಲ್ವ ನಮಗೆ, ಈ ಥರನೂ ಮಾಡಿಕೊಟ್ಟಾಗ ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ ನಾನು ಎಲ್ಲನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ತಕ್ಷಣ ಅದರಲ್ಲಿ ಹಾಕ್ಕೊಳ್ಳಿ. ಜಾಸ್ತಿ ಎಣ್ಣೆನ ಕಾಯಿಸ್ಕೊಳ್ಳೋಕೆ ಹೋಗ್ಬೇಡಿ, ಮೀಡಿಯಮಾಗಿ ಕಾಯ್ದಿರಬೇಕು ಎಣ್ಣೆ. ಇವಾಗ ಸ್ಲೋ ಫ್ಲೇಮ್ ಮಾಡಿಕೊಂಡು ಹಾಕ್ಕೊಳ್ಳಿ ಸಮೋಸಾನ ಅದರೊಳಗಡೆ. ಚೆನ್ನಾಗಿ ಮೆಲ್ಲಗೆ ತಿರುಗಿಸ್ತಾ ಹೋಗಿ ಸ್ನೇಹಿತರೆ. ಇವಾಗ ನಾವು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ವಲ್ವ ಸ್ಟಫಿಂಗಲ್ಲಿ, ಅದಕ್ಕೆ ಅದೆಲ್ಲ ಹೊರಗಡೆ ಬರೋದಿಲ್ಲ ಸ್ನೇಹಿತರೆ ಸಮೋಸದಿಂದ. ಸಮೋಸ ಫ್ರೈ ಆಗೋಕ್ಕೆ ಒಂದು 7-8 ನಿಮಿಷ ಆದರೂ ಬೇಕಾಗುತ್ತೆ. ನೋಡಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಸ್ನೇಹಿತರೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿ ಬರುತ್ತೆ. ನೋಡಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಲ್ವೋ ಎಲ್ಲರೂ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಶೇರ್ ಕೂಡ ಮಾಡಿ ಸ್ನೇಹಿತರೆ. ನನಗೆ ಸಪೋರ್ಟ್ ಮಾಡಿ ಎಲ್ಲರೂ. ನೋಡಿ ಸಮೋಸ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಕ್ರಿಸ್ಪಿಯಾಗಿತ್ತು, ಹಾಗೆ ಟೇಸ್ಟಿ ಕೂಡ ಹಾಗೆ ಇತ್ತು ಸ್ನೇಹಿತರೆ. ನನ್ನ ಮಗ ಇವಾಗ ತಿಂತಾ ಇದ್ದಾನೆ, ಅದು ಹೇಗಿದೆ ಅಂತ ಕೂಡ ಅವನು ಹೇಳ್ತಿದ್ದಾನೆ ನೋಡಿ ಸ್ನೇಹಿತರೆ.